ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿಗೌಡ ಮಾಡುವ ನಮಸ್ಕಾರಗಳು. ರಾಮಾಯಣದ 101ನೇ ಭಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಹಾಗೆ ಇಂದಿನ ಸಂಚಿಕೆಯಲ್ಲಿ ಏನಾಗಿತ್ತು ಅಂತಂದರೆ, ನೂರನೆಯ ಸಂಚಿಕೆಯಲ್ಲಿ ವಾನರರು, ರಾಮರು, ಲಕ್ಷ್ಮಣರು ಎಲ್ಲರೂ ಸೇರಿ ರಾಮ ಸೇತುವೆ ನಿರ್ಮಾಣ ಕಾರ್ಯವನ್ನು ಮುಗಿಸಿದ್ದಾರೆ ಹಾಗೂ ಲಂಕೆಯತ್ತ ಸಾಗ್ತಾ ಇದ್ದಾರೆ. ಆ ಮುಂದಿನ ಭಾಗವೇ 101ನೇ ಭಾಗ. ಅದನ್ನೀಗ ಪ್ರಾರಂಭಿಸ್ತಾ ಇದ್ದೀನಿ ಸ್ನೇಹಿತರೆ. ಲಂಕೆಯ ದೂರದ ದಡದಲ್ಲಿದ್ದ ಸುವೇಲ ಪರ್ವತವನ್ನು ಸೇರಿದರು. ನಂತರ ವಾನರರು ಉತ್ಸಾಹಗೊಂಡರು. ಸುಗ್ರೀವನು ಶಿಬಿರವನ್ನು ಸಿದ್ಧಪಡಿಸುತ್ತಿದ್ದಂತೆ ಅಲ್ಲಿಗೆ ಆಗಮಿಸಿದ ಸಕಲ ದೇವಾನುದೇವತೆಗಳು ಮತ್ತು ಋಷಿಗಳು ರಾಜನಿಗೆ ಹಾಗೂ ವಾನರರಿಗೆ ಪುಣ್ಯ ನದಿಗಳ ನೀರಿನಿಂದ ಅಭಿಷೇಕ ಮಾಡಿದರು ಮತ್ತು ಕಪಿರಾಜನು ಜಯಶಾಲಿಯಾಗುವಂತೆ ಆಶೀರ್ವದಿಸಿದರು. ನಂತರ ಲಕ್ಷ್ಮಣನನ್ನಾಲಿಂಗಿಸಿದ ರಾಮನು ಹಲವಾರು ರಾಕ್ಷಸ ಶೂರರ ನಾಶವನ್ನು ಸೂಚಿಸುತ್ತಿರುವ ಅಪಶಕುನಗಳನ್ನು ನಾನು ಕಾಣುತ್ತಿರುವುದರಿಂದ ಸೈನ್ಯವು ಸತತವಾಗಿ ಜಾಗೃತವಾಗಿರುವಂತೆ ನೀನು ನೋಡಿಕೊಳ್ಳಬೇಕು. ಭೀಕರ ಗಾಳಿಯು ಧೂಳಿನ ಮೋಡವನ್ನು ಉದ್ರೇಕಿಸುತ್ತಿದೆ, ಭೂಮಿಯು ಕಂಪಿಸುತ್ತಿದೆ ಮತ್ತು ಕಪ್ಪು ಮೋಡಗಳು ರಕ್ತವನ್ನು ಸುರಿಸುತ್ತಿವೆ. ಮುಸ್ಸಂಜೆಯು ನಸುಗೆಂಪು ಬಣ್ಣದಿಂದ ಅತೀವವಾಗಿ ಲೇಪಿತವಾಗಿದೆ ಮತ್ತು ಪ್ರಾಣಿಗಳು ಕರುಣಾಜನಕವಾಗಿ ಅಳುತ್ತಿವೆ. ಲಕ್ಷ್ಮಣನೇ, ನಾನು ಲಂಕೆಯ ಮೇಲೆ ಕೂಡಲೇ ದಾಳಿ ಮಾಡಬೇಕೆಂದು ನಾನು ಯೋಚಿಸುತ್ತಿದ್ದೇನೆ ಎಂದನು. ಹೀಗೆ ರಾಮನ ಆಶಯದಂತೆ ಅಲ್ಲಿಂದ ಹೊರಟ ವಾನರ ಸೈನ್ಯವು ಲಂಕೆಯನ್ನು ಸಮೀಪಿಸಿದಾಗ ಅವರ ಜೋರಾದ ಗರ್ಜನೆಯು ರಾಕ್ಷಸರಿಗೆ ಕೇಳಿಬಂತು. ತ್ರಿಕೂಟ ಪರ್ವತದ ಮೇಲೆ ಅದ್ಭುತವಾಗಿ ಸ್ಥಾಪಿತವಾಗಿದ್ದ ಚಿನ್ನದ ನಗರವನ್ನು ನೋಡಿದ ರಾಮನು ಅಲ್ಲಿ ಸೆರೆಯಾಗಿರುವ ಸೀತೆಯ ಬಗ್ಗೆ ಮಾತ್ರ ಯೋಚಿಸಿದನು. ರಾಮ ಮತ್ತು ಲಕ್ಷ್ಮಣರು ಸೇನೆಯ ಮುಂಚೂಣಿಯಲ್ಲಿರುವಂತೆ ಸೈನ್ಯವನ್ನು ಮನುಷ್ಯಾಕಾರದಲ್ಲಿ ಏರ್ಪಡಿಸುವಂತೆ ಸೇನಾಧಿಪತಿಗಳಿಗೆ ಆಜ್ಞಾಪಿಸಲಾಯಿತು. ಲಂಕೆಯನ್ನು ಸಮೀಪಿಸಿದ ವಾನರರು ದೊಡ್ಡ ಮರಗಳನ್ನು ಮತ್ತು ಪರ್ವತ ಶಿಖರಗಳನ್ನು ಕೈಯಲ್ಲಿ ತೆಗೆದುಕೊಂಡಂತೆ ಸೀತೆಯನ್ನು ಬಿಡುಗಡೆ ಮಾಡಬೇಕೆಂದು ಅಥವಾ ಮರಣಕ್ಕೆ ಸಿದ್ಧನಾಗಬೇಕೆಂದು ರಾಮನು ರಾವಣನಿಗೆ ಆದೇಶವನ್ನು ರವಾನಿಸಿದನು. ಪಕ್ಷಿಯ ರೂಪದಲ್ಲಿದ್ದ ರಾಕ್ಷಸ ದೂತನನ್ನು ಬಿಡುಗಡೆ ಮಾಡಿದ ಕೂಡಲೇ ಅವನು ರಾವಣನ ಬಳಿ ಹೋದನು. ಕತ್ತರಿಸಲ್ಪಟ್ಟಿದ್ದ ಶುಕನ ರೆಕ್ಕೆಗಳನ್ನು ಕಂಡ ರಾಕ್ಷಸ ರಾಜನು ನಿನಗ್ಯಾರು ಹೀಗೆ ಮಾಡಿದ್ದಾರೆ ಎಂಬುದಾಗಿ ನಗುತ್ತಾ ವಿಚಾರಿಸಿದನು. ಆಗ ಶುಕನು ಹೀಗೆ ಉತ್ತರಿಸಿದನು, ನಿನ್ನ ಸಂದೇಶವನ್ನು ಸುಗ್ರೀವನಿಗೆ ತಲುಪಿಸಿದ ನನ್ನನ್ನು ಹಿಡಿದುಕೊಂಡು ವಾನರರು ಉಗ್ರವಾಗಿ ಹೊಡೆದರು ಮತ್ತು ನನ್ನ ರೆಕ್ಕೆಗಳನ್ನು ಕತ್ತರಿಸಿದರು. ಸದ್ಗುಣಿಯಾದ ರಾಮನ ದಯೆಯಿಂದ ಮಾತ್ರ ನನ್ನ ಬಿಡುಗಡೆಯಾಯಿತು. ರಾಜನೇ, ಸೀತೆಯನ್ನು ಬಿಡಿಸಿಕೊಂಡು ಹೋಗಲು ಇಚ್ಛಿಸುತ್ತಿರುವ ವಾನರ ಸೈನ್ಯವು ಇಲ್ಲಿಗೆ ಈಗಾಗಲೇ ಬಂದಿದೆ. ನೀನು ಸೀತೆಯನ್ನು ರಾಮನಿಗೆ ಕೂಡಲೇ ಹಿಂದಿರುಗಿಸಬೇಕು, ಅಥವಾ ವಾನರರ ಸೈನ್ಯವು ಸೀಮೆಯ ಗೋಡೆಯನ್ನು ದಾಟಿ ಬರುವ ಮುನ್ನ ಅವರ ಮೇಲೆ ದಾಳಿ ಮಾಡಬೇಕು ಎಂದನು. ಇದನ್ನು ಕೇಳಿ ಕುಪಿತನಾದ ರಾವಣನು, ನಾನು ಸೀತೆಯನ್ನು ಎಂದಿಗೂ ಬಿಟ್ಟುಕೊಡಲಾರೆ. ನಾನು ರಾಮ ಮತ್ತು ಅವನ ಸಮಸ್ತ ವಾನರ ಸೈನ್ಯವನ್ನು ನಾಶ ಮಾಡುವೆನು. ಆದರೂ ಸಮುದ್ರದ ಮೇಲೆ ಸೇತುವೆ ನಿರ್ಮಿಸುವ ಈ ವಾನರರನ್ನು ಕಂಡು ನಾನು ಚಕಿತಗೊಂಡಿದ್ದೇನೆ. ನೀನು ಮತ್ತು ಸಾರಣ ವಾನರರ ವೇಷವನ್ನು ಧರಿಸಿಕೊಂಡು ವೈರಿಯ ಸೈನಿಕ ಪಂಕ್ತಿಯಲ್ಲಿ ಸೇರಿಕೊಳ್ಳಿರಿ ಮತ್ತು ಅವರ ಶಕ್ತಿಯ ಅಂದಾಜನ್ನು ಮಾಡಿ ಎಂದನು. ಆಜ್ಞಾಧೀತರಾದಂತಹ ಶುಕ ಮತ್ತು ಸಾರಣರು ವಾನರರ ಶಿಬಿರಕ್ಕೆ ಹೋದರು. ಆದರೆ ವನಗಳಲ್ಲಿ, ಪರ್ವತಗಳಲ್ಲಿ ಮತ್ತು ಸಂಪೂರ್ಣ ದಡದ ಮೇಲೆ ಹರಡಿದ್ದಂತಹ ವಾನರ ಸೈನ್ಯದ ವಿಸ್ತರಣದಿಂದಾಗಿ ಅವರಿಗೆ ವಾನರ ಸೈನಿಕರ ಸಂಖ್ಯೆಯ ಅಂದಾಜು ಕೂಡ ಸಿಗಲಿಲ್ಲ. ಸೇನೆಯ ಮಧ್ಯೆ ಓಡಾಡುತ್ತಿದ್ದ ಅವರನ್ನು ಕಂಡ ವಿಭೀಷಣನು ಅವರು ರೂಪಮರೆಸಿಕೊಂಡು ಬಂದಿರುವ ರಾಕ್ಷಸರೆಂದು ಗುರುತಿಸಿ ಅವರನ್ನು ಸೆರೆ ಹಿಡಿದು ರಾಮನ ಹತ್ತಿರಕ್ಕೆ ಕರೆದೊಯ್ದನು. ಪ್ರಾಣಭಯದಿಂದ ರಾಮನ ಮುಂದೆ ಕೈ ಮುಗಿದುಕೊಂಡು ನಿಂತ ಶುಕ ಮತ್ತು ಸಾರಣರು, ನಾವು ಇಲ್ಲಿ ಸ್ವ ಇಚ್ಛೆಯಿಂದ ಬಂದಿಲ್ಲ. ರಾವಣನು ನಮ್ಮನ್ನು ನಿನ್ನ ಸೈನ್ಯದ ಶಕ್ತಿಯನ್ನು ಕಂಡುಹಿಡಿಯಲು ಕಳುಹಿಸಿರುವನು ಎಂಬುದಾಗಿ ಶ್ರದ್ಧಾಪೂರ್ವಕವಾಗಿ ಅರುಹಿದರು. ಅದನ್ನು ಕೇಳಿ ಸುಮ್ಮನೆ ನಕ್ಕ ರಾಮನು, ನಿಮ್ಮ ಕಾರ್ಯವು ಸಂಪೂರ್ಣಗೊಂಡಿದ್ದಲ್ಲಿ ನೀವು ರಾವಣನ ಬಳಿ ಕೂಡಲೇ ಹಿಂದಿರುಗಬೇಕು. ಇಲ್ಲವಾದಲ್ಲಿ ನೀವು ವಿಭೀಷಣನ ಮಾರ್ಗದರ್ಶನದಲ್ಲಿ ನಿಮ್ಮ ವೀಕ್ಷಣೆಯನ್ನು ಆತಂಕವಿಲ್ಲದೆ ಮುಂದುವರಿಸಬಹುದು.
ನಮ್ಮ ಆತಿಥ್ಯಕ್ಕೆ ಪ್ರತಿಯಾಗಿ ವಾನರ ಸೈನ್ಯದೊಂದಿಗೆ ಬಂದಿರುವ ನಾನು ಲಂಕೆಯನ್ನು ನಾಶ ಮಾಡುತ್ತೇನೆ ಹಾಗೂ ಎಲ್ಲ ರಾಕ್ಷಸರನ್ನು ಸಂಹರಿಸುತ್ತೇನೆ ಎಂಬ ನನ್ನ ಈ ಸಂದೇಶವನ್ನು ನೀವು ರಾವಣನಿಗೆ ನೀಡಬೇಕೆಂದು ನಾನು ಕೋರುತ್ತೇನೆ ಎಂದನು. ಕೃತಜ್ಞತೆಯಿಂದ ರಾಮನಿಗೆ ನಮಸ್ಕರಿಸಿದ ಶುಕ ಮತ್ತು ಸಾರಣರು ನಿಮಗೆ ಜಯವಾಗಲಿ ಎಂದರು. ನಂತರ ರಾವಣನ ಬಳಿ ಹಿಂದಿರುಗಿದ ಅವರು, ನಾವು ವಿಭೀಷಣನಿಂದ ಬಂಧಿಸಲ್ಪಟ್ಟೆವು, ಆದರೆ ಉದಾರಿಯಾದ ರಾಮನ ದಯೆಯಿಂದ ನಾವು ಬಿಡುಗಡೆಗೊಂಡೆವು. ಸೈನ್ಯದ ವಿಸ್ತಾರದ ಕಾರಣದಿಂದ ಅದರ ವಿಶಾಲತೆಯನ್ನು ನಮಗೆ ಅಳೆಯಲಾಗಲಿಲ್ಲ. ಆದರೆ ರಾಮ, ಲಕ್ಷ್ಮಣ, ಸುಗ್ರೀವ ಮತ್ತು ವಿಭೀಷಣರು ಇಚ್ಛಿಸಿದ್ದಲ್ಲಿ ಅವರು ವಾನರ ಸೈನ್ಯದ ಸಹಾಯವಿಲ್ಲದೆಯೇ ಲಂಕೆಯನ್ನು ಬುಡ ಸಮೇತ ಎತ್ತಿಕೊಂಡು ಹೋಗಬಲ್ಲರು. ಖಂಡಿತವಾಗಿ ರಾಮನು ಏಕಾಂಗಿಯಾಗಿ ಲಂಕೆಯನ್ನು ಮತ್ತು ಎಲ್ಲ ರಾಕ್ಷಸರನ್ನು ನಾಶ ಮಾಡಬಲ್ಲನೆಂದು ನಮಗೆ ಖಚಿತವಾಗಿದೆ. ನೀನು ಸೀತೆಯನ್ನು ರಾಮನಿಗೆ ಹಿಂದಿರುಗಿಸಬೇಕೆಂಬುದು ಮತ್ತು ರಾಮನೊಡನೆ ಮಿತ್ರತ್ವವನ್ನು ಸ್ಥಾಪಿಸಬೇಕೆಂಬುದು ನಮ್ಮ ಸಲಹೆ ಎಂದರು. ಇದನ್ನು ಕೇಳಿದ ರಾವಣನು, ದೇವತೆಗಳು ಮತ್ತು ದಾನವರು ಒಟ್ಟುಗೂಡಿ ದಾಳಿ ಮಾಡಿದರೂ ಸಹ ನಾನು ಸೀತೆಯನ್ನು ಎಂದೆಂದಿಗೂ ಹಿಂದಿರುಗಿಸಲಾರೆ. ಕೆಲವು ವಾನರರಿಂದ ಪೀಡಿತರಾಗಬಹುದೆಂದು ತಿಳಿದ ನೀವು ಭಯದಿಂದ ಓಡಿ ಬಂದು ಏಡಿಗಳಂತೆ ವರ್ತಿಸುತ್ತಿದ್ದೀರಿ. ಈ ರೀತಿಯ ಕಸಸದೃಶ ಮಾತುಗಳನ್ನಾಡುತ್ತಿರುವ ನಿಮಗೆ ನಾಚಿಕೆಯಾಗುವುದಿಲ್ಲವೇ? ನನಗೆ ಯಾರ ಭಯವೂ ಇಲ್ಲ ಎಂದನು. ಸ್ನೇಹಿತರೆ, ರಾಮಾಯಣದ 101ನೇ ಭಾಗವನ್ನು ನಾನಿಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ಇದರ ಮುಂದುವರೆದ ಭಾಗವನ್ನು ನಾಳಿನ ಸಂಚಿಕೆಯಲ್ಲಿ ನೋಡೋಣ. ನಿಮಗೆಲ್ಲರಿಗೂ ನನ್ನ ನಮಸ್ಕಾರ. ಜೈ ಶ್ರೀರಾಮ್. ಆದಷ್ಟು ವಿಡಿಯೋನ ಲೈಕ್ ಮಾಡಿ. ಯಾರೆಲ್ಲ ವ್ಯೂಸ್ ನೋಡ್ತಿರಲ್ಲ, 30-40 ಎಲ್ಲ ಇರುತ್ತೆ, ಆದರೆ ಲೈಕ್ ಮಾತ್ರ 1 or 2 ಇರುತ್ತೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ರಾಮಾಯಣ ಎಲ್ಲರೂ ನೋಡಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ನಮಸ್ಕಾರ. ಜೈ ಶ್ರೀರಾಮ್.